ದುಷ್ಯಂತ್ ಅವರೇ, ನಿಮ್ಮ ವಿಚಾರಕ್ಕೆ ಬರೋದಾದರೆ, ರೀಸೆಂಟ್ ಡೇಸಲ್ಲಿ ಜನಾರ್ದನ್ ರೆಡ್ಡಿ ಅವರ ಮಗ ಕಿರೀಟಿ ಲಾಂಚ್ ಆದರು ಇಂಡಸ್ಟ್ರಿಗೆ ಆ್ಯಸ್ ಅನ್ ಹೀರೋ. ಒಂದೊಳ್ಳೆ ಭರವಸೆ ಮೂಡಿಸಿದ್ರು ಸಿನಿಮಾದಲ್ಲಿ. ನಟನೆ ಫ್ಯೂಚರ್ಗೆ ಒಂದು ಒಳ್ಳೆ ಕಲಾವಿದನಾಗಿ ನಿಂತ್ಕೊತಾರೆ ಅಂತ ಅನ್ನಿಸ್ತು. ಈ ಹಿಂದೆ ಸಾಕಷ್ಟು ಜನ ಪೊಲಿಟಿಷಿಯನ್ಸ್ ಮಕ್ಕಳು ಬಂದಿದ್ದಾರೆ. ನಿಖಿಲ್ ಕುಮಾರಸ್ವಾಮಿ ಅವರು ಇರ್ಬೋದು, ಅಭಿಷೇಕ್ ಅಂಬರೀಷ್ ಅವರು ಇರ್ಬೋದು, ರೇವಣ್ಣ ಅವ್ರ ಮಗ ಅವ್ರು ಇರ್ಬೋದು ಅನೂಪು, ಚಲುವರಾಯಸ್ವಾಮಿ ಅವ್ರ ಮಗ ಸಚಿನ್ ಇರ್ಬೋದು, ಸಾಕಷ್ಟು ಜನ ಬಂದಿದ್ದಾರೆ. ಸೊ ನಿಮಗೆ ಅವ್ರ ಜೊತೆ ನಂಟಿದೆಯಾ, ಫ್ರೆಂಡ್ಸ್ ಇದ್ದಾರಾ, ಹೇಗೆ ಅಂತ? ಅದ್ರಲ್ಲಿ ಸುಮಾರು ಜನ ಎಲ್ಲ ಪರಿಚಯ ಇರೋರೇನೆ ಇದ್ದಾರೆ. ಓಕೆ. ಮುಖತಃ ಬಹುತೇಕ ನೀವು ಹೇಳಿರೋ ಹೆಸರುಗಳೆಲ್ಲ ಮುಖತಃ ಭೇಟಿಯಾಗಿದ್ದೀವಿ, ಮಾತಾಡಿದ್ದೀವಿ, ಒಡನಾಟ ಇದೆ, ಪರಿಚಯ ಇದೆ, ಹೆಚ್ಚು ಕಡಿಮೆ ಎಲ್ಲರ ಪರಿಚಯ ಇದೆ ಅಂತ ಅಂದ್ಕೊತೀನಿ. ಎಲ್ಲರದು ಪ್ರಯಾಣ ಬೇರೆ ಬೇರೆ ಇರುತ್ತೆ ಸರ್. ನಮ್ಮ ಜರ್ನಿ ಬೇರೆ ಇರುತ್ತೆ, ಅವ್ರ ಜರ್ನಿ ಬೇರೆ ಇರುತ್ತೆ. ನಾವು ಬೇರೆ ರೀತಿ ಕಷ್ಟಪಟ್ಟಿರ್ತೀವಿ, ಅವ್ರು ಬೇರೆ ರೀತಿ ಕಷ್ಟಪಟ್ಟಿರ್ತಾರೆ. ಅಂದರೆ ಒಂದೇನು ಹೇಳ್ಬೋದು ಅಂದರೆ, ಒಂದು ಚಿತ್ರದಲ್ಲಿ ಎಲ್ಲೋ 10 ಸೆಕೆಂಡ್ ಅಥವಾ 5 ಸೆಕೆಂಡ್ ಒಮ್ಮೆ ಸ್ಕ್ರೀನಲ್ಲಿ ಬಂದೋದ್ರೆ ಸಾಕು ಅಂತ ಆಸೆ ಪಡುವಂಥ ಸಾವಿರಾರು ಜನ ಇದ್ದಾರೆ, ಲಕ್ಷಾಂತರ ಜನ ಇದ್ದಾರೆ. ಅದ್ರ ಮಧ್ಯೆ ಗತವೈಭವದಂಥ ಒಂದು ವೈಭವಯುತವಾದಂಥ ಒಂದು ಚಿತ್ರದಲ್ಲಿ ನಾಯಕ ನಟನಾಗಿ ಅಭಿನಯಿಸುವಂಥ ಒಂದು ಅವಕಾಶ ಸಿಕ್ಕಿರೋದು, ಅಷ್ಟೊತ್ತು ಸ್ಕ್ರೀನ್ ಸ್ಪೇಸ್ ನಮಗೆ ಸಿಕ್ಕಿರೋವಂಥದ್ದು, ಇದೆಲ್ಲ ಯಾವುದೋ ಜನ್ಮದ ಪುಣ್ಯ ಅಂತ ನಾನು ಭಾವಿಸ್ತೀನಿ. ಅದನ್ನು ನಾನೇನು ಲೈಟಾಗಿ ತೊಗೊಂಡಿಲ್ಲ. ಅದು ನನ್ನ ಅದೃಷ್ಟ ಅಂತಲೇ ನಾನು ಭಾವಿಸಿದ್ದೀನಿ. ಅದನ್ನು ನನ್ನ ಯಾವುದೋ ಜನ್ಮದ ಪುಣ್ಯ ಇರ್ಬೋದು, ಅಥವಾ ನಮ್ಮ ತಂದೆ ತಾಯಿಯ ಪುಣ್ಯದ ಫಲ ಇರ್ಬೋದು ಅಂತಲೇ ನಾನು ಭಾವಿಸ್ತೀನಿ. ಅದನ್ನು ನಾನೇನು ಲೈಟಾಗಿ ತೊಗೊಂಡಿಲ್ಲ. ನನಗೆ ಯಾವ ಕೆಲಸ ನಾನು ಮಾಡ್ತಾ ಇದ್ದೀನೋ ಅದನ್ನು ಬಹಳ ಶ್ರದ್ಧೆ ಭಯಭಕ್ತಿಯಿಂದ ನಾನು ಮಾಡುವಂಥ ಪ್ರಯತ್ನ ನಾನು ಮಾಡಿದ್ದೀನಿ. ಮತ್ತು ನಾನು ನಂಬಿರೋದು, ಕಲಾ ಸರಸ್ವತಿಗೆ ನಿಮ್ಮನ್ನು ನೀವು ಸಂಪೂರ್ಣವಾಗಿ ಅರ್ಪಿಸಿದ್ರೆ ಕನ್ನಡ ನಾಡಿನ ಜನ ಯಾವತ್ತಿದ್ರೂ ಕೈ ಹಿಡಿದಿದ್ದಾರೆ. ಅದನ್ನೆಲ್ಲ ನಿದರ್ಶನ ನಮ್ಮ ಕಣ್ಮುಂದೆ ಇದೆ. ನಮ್ಮನ್ನು ನಾವು ಅರ್ಪಿಸ್ಬೇಕಷ್ಟೇ. ನಾವು ಮಾಡೋ ಕೆಲಸ ಅಚ್ಚುಕಟ್ಟಾಗಿ ಮಾಡಬೇಕು ಸರ್. ಒಳ್ಳೆ ಕೆಲಸ ಮಾಡಿದ್ರೆ, ನೀವು ಒಬ್ಬರೇ ನಿಂತಿದ್ರು ಕೂಡ, ನೀವು ಒಳ್ಳೆ ಕೆಲಸ ಮಾಡ್ತಿದ್ರೆ ನಿಮ್ಮ ಜೊತೆ ನಿಮಗೇ ಗೊತ್ತಿದ್ದರೆ ಕಾಣದ ಕೈಗಳು ನಿಮ್ಮ ಜೊತೆ ಬಂದು ನಿಂತ್ಕೊಂತವೆ, ನಿಮ್ಮ ಬೆನ್ನೆಲುಬಾಗಿ ನಿಂತ್ಕೊಂತವೆ, ನೀವು ಬೆಂತೆಡ್ತವೆ, ನಿಮ್ಮ ಕೈ ಹಿಡ್ಕೊಂಡು ನಡೆಸ್ತಾರೆ ಸರ್. ಆ ನಂಬಿಕೆ ನನಗಿದೆ. ಒಳ್ಳೆ ಕೆಲಸ ಮಾಡಿದ್ದೀನಿ. ಹಿಂದೆ ನಾನು ಯಾರು ಏನು ಎತ್ತ ಏನು ಬೇಡ, ಬರೀ ದುಷ್ಯಂತಾಗಿ ನಾನು ಜನರ ಮುಂದೆ ಕಾಣಿಸ್ಕೋಬೇಕು ಅನ್ನೋದು ನನ್ನ ಆಸೆ. ಅದಕ್ಕೆ ಇಲ್ಲಿದ್ದೀನಿ. ನಾನು ಅಪ್ಪ ಅಮ್ಮನ ಹೆಸರು, ತಾತ ಅಜ್ಜಿ ಹೆಸರು, ದೊಡ್ಡಪ್ಪ ಚಿಕ್ಕಪ್ಪ ಮಾಮದಿರ ಹೆಸರು ಹೇಳ್ಕೊಂಡು ಏನೋ ಮಾಡಬೇಕು ಅನ್ನೋಂಗಿದ್ರೆ ನನಗೆ ಬೇರೆ ಬೇರೆ ಫೀಲ್ಡ್ಗಳಿದ್ವು. ನಾನೇನೋ ಮಾಡಬೇಕು ಅಂತ ಅಲ್ವಾ ಸರ್ ನನಗೆ ಬಂದಿರೋದು. ಇಲ್ಲಾಂದರೆ ನಾನು ಯಾಕೆ ಕಳೆದ 7 ವರ್ಷಗಳ ಕಾಲ 7-8 ವರ್ಷಗಳ ಕಾಲ ಬೀದಿ ನಾಟಕ ಮಾಡಿಕೊಂಡು ಡ್ರಾಮಾ, ಶಾರ್ಟ್ ಸಿನಿಮಾಗಳು, 20 kg ತೂಕ ಇಳಿಸೋದು ಎಲ್ಲ ಒಂದು ಜರ್ನಿ ಇದೆ ಸರ್. ಸೊ ಆ ಜರ್ನಿ ನನ್ನ ಇಟ್ ಇಸ್ ವೆರಿ ಪರ್ಸ್ನಲ್ ಟು ಮೀ ಆ್ಯಂಡ್ ಇಟ್ ಈಸ್ ಓನ್ಲಿ ಮೈನ್. ಎಲ್ಲರಿಗೂ ಬೇರೆ ಬೇರೆ ಜರ್ನಿ ಇತ್ತು, ಇದು ನಂದಿದೆ. ಸೊ ಒಳ್ಳೆ ಕೆಲಸ ಮಾಡಿದ್ದೀವಿ ಅನ್ನೋ ನಂಬಿಕೆ ನಮಗಿದೆ. ಒಬ್ಬ ಕಲಾವಿದನ ಬಗ್ಗೆ ಈ ಇಂಟರ್ವ್ಯೂವಲ್ಲಿ ನನ್ನ ಮಾತ್ರ ನೋಡಿರ್ತಾರೆ, ಅಥವಾ ನೀವು ಹೇಳೋವಂಥ ನನ್ನ ಹಿನ್ನೆಲೆ ಬಗ್ಗೆ ಮಾತ್ರ ಗೊತ್ತಿರುತ್ತೆ, ಅಥವಾ ಆಶಿಕ್ ಅವ್ರು ಹೇಳೋದು ಮಾತ್ರ ಗೊತ್ತಿರುತ್ತೆ. ಗತವೈಭವ ಸಿನಿಮಾ ನೋಡೋಕೆ ಕೂತಾಗ 5 ನಿಮಿಷ ಆದಮೇಲೆ ಸಿನಿಮಾ ನೋಡೋಕೆ ಕೂತು 5 ನಿಮಿಷ ಆದಮೇಲೆ ಈ ಎಲ್ಲದೂ ಮರೆತು ಆ ಪಾತ್ರವಾಗಿ ನಾನು ಕಾಣಿಸ್ಕೊಂಡ್ರೆ ನನಗೆ ಗೆದ್ದೆ ಅಂತ ಅರ್ಥ. ಸೂಪರ್. ಅದೊಂದೇ ಉಳಿಯ ಸರ್. ಬಹುಶಃ ನೀವು ಇಂಡಸ್ಟ್ರಿಗೆ ಬಂದಾಗ ನಿಮ್ಮ ತಂದೆಯವರಿಗೆ ನೀವು ನಟನೆಗೆ ಬರೋದು ಇಷ್ಟ ಇರಲಿಲ್ಲ. ಈಗ 1-2 ಸಾಂಗ್ಸ್ ರಿಲೀಸ್ ಆಗಿದೆ. ನೀವು ತೋರಿಸ್ಲಿಲ್ಲ ಅಂದ್ರೂ, ನಿಮ್ಮ ತಂದೆಯವ್ರು ನೋಡಲಿಲ್ಲ ಅಂದ್ರೂ, ಅವ್ರ ಫಾಲೋವರ್ಸ್, ಅವ್ರ ಜೊತೆಗಿರೋ ಲೀಡರ್ಸ್ ಯಾರೋ ಬಂದು, ಅಣ್ಣ ದುಷ್ಯಂತ್ ಅವ್ರದ್ದು ಸಾಂಗ್ ನೋಡೋಣ, ಎಷ್ಟು ಚೆನ್ನಾಗಿ ಬಂದಿದೆ, ಎಷ್ಟು ಚಂದ ಮುದ್ದಾಗಿ ಕಾಣಿಸ್ತಾರೆ ನೋಡೋಣ ಅಂತ ಯಾರೋ ತೋರಿಸಿರ್ತಾರೆ. ಈಗ ಸ್ವಲ್ಪ ಏನೋ ವಿನಾಯಿತಿ ಕೊಟ್ಟಿದ್ದಾರೆ ಮನೆಯಲ್ಲಿ. ಅಂದರೆ ಅವ್ರಿಗೆ ತುಂಬ ಆತಂಕ ಇತ್ತು. ಓಕೆ ಸರ್, ತಂದೆ ತಾಯಿ ಆತಂಕ ಯಾವತ್ತೂ ತಪ್ಪಿಲ್ಲ ಸರ್, ಅದು ಕರೆಕ್ಟ್. ಅವರು ನಾವು ಮಾಡಿಬಿಟ್ಟಿದ್ದೀವಿ ಚೆನ್ನಾಗಿ ಅಂತ ನಾವು ಅನ್ಕೊಂತೀವಿ. ನಾವು ಮಾಡಿರೋದಲ್ಲ, ಯಾವುದೋ ಶಕ್ತಿ ನಮ್ಮ ಕೈಲಿ ಮಾಡಿಸಿರೋದು. ಅದೆಲ್ಲ ಒಂದು ಅದೃಷ್ಟನೂ, ರೇಖೆ, ಹಣೆ ಬರ ಎಲ್ಲದೂ ಇರಬೇಕು. ನಮ್ಮ ಶ್ರಮನೂ ಇರುತ್ತೆ, ಇಲ್ಲ ಅಂತ ನಾನು ಹೇಳಲ್ಲ. ಬಟ್ ಎಲ್ಲ ನಮ್ಮ ಶ್ರಮದಿಂದನೇ ಆಯಿತು ಅಂದರೆ ಸುಳ್ಳು. ಸೊ ಹಾಗಾಗಿ ಅವ್ರ ಆತಂಕ ಸರಿನೇ ಇರುತ್ತೆ. ಆದರೆ ಅವ್ರಿಗೆ ಸ್ವಲ್ಪ ನಿರಾಳ ಆಗಿದೆ. ಅವ್ರು ಯಾವಾಗ ಅಂದರೆ, ನಿರ್ದೇಶಕರು ಸಿಂಪಲ್ ಸೋನಿ ಅಂತ ಹೇಳಿ ಯಾವಾಗ ನಾವು ಘೋಷಣೆ ಮಾಡಿದ್ವಿ, ಆವಾಗ ಜನನೇ ಅವ್ರಿಗೆ, ಅವರ ಸ್ನೇಹಿತರು, ಅವರು ಬೆಳಗ್ಗೆ ಕಾಫಿ ಟೀ ಕುಡಿಯುವಂಥ ಜಾಗಗಳಲ್ಲಿ ಜನನೇ ಅವ್ರನ್ನ ಮಾತಾಡೋರು. ಇಲ್ಲ, ಒಳ್ಳೆ ನಿರ್ದೇಶಕರ ಕೈ ಕೆಳಗಿದ್ದಾನೆ ಮಗ, ಒಳ್ಳೆ ಗರಡಿಯಲ್ಲಿದ್ದಾನೆ, ತಲೆ ಕೆಡಿಸ್ಕೊಬೇಡಿ ಅಂತ. ಆಮೇಲೆ ಹೀರೋಯಿನ್ ಆಶಿಕಾ ಅವರು ಅಂತ ಇದಾದ್ಮೇಲೆ ಅವ್ರಿಗಿನ್ನೂ ಕಾನ್ಫಿಡೆನ್ಸ್, ನಮ್ಮ ರಂಗನ್ ಮಗಳು ಅಂತ ಅವ್ರ ತಂದೆಯವರು ಚೆನ್ನಾಗಿ ಪರಿಚಯ, ನಮ್ಮ ರಂಗನ್ ಮಗಳು ಓಕೆ ಬಿಡು ಅಂತ ಈ ಥರ ಅವ್ರಿಗೆ ಇನ್ನೂ ಇಲ್ಲ ಏನೋ ಮಾಡ್ತಾನೆ ಒಳ್ಳೇದು ಅನ್ನೋ ಭಾವನೆ. ಇವಾಗ ಹಾಡುಗಳು ಬಿಡುಗಡೆ ಆಗಿದೆ, ಟೀಸರ್ ಬಿಡುಗಡೆ ಆಗಿದೆ, ಅದೆಲ್ಲ ನೋಡಿದ್ದಾರೆ. ನಾನು ತೋರಿಸು ಇಲ್ಲ, ಅವ್ರು ನನ್ನ ಹತ್ರ ಯಾವತ್ತೂ ಸಿನಿಮಾ ಬಗ್ಗೆ ಚರ್ಚೆ ಆಗಿಲ್ಲ. ಆದರೆ ಅವ್ರು ಇದೆಲ್ಲ ನೋಡಿದ್ದಾರೆ, ಅಪ್ಡೇಟ್ಸ್ಗಳಿದೆ, ನಮ್ಮ ಕುಟುಂಬದಲ್ಲಿ ತೋರಿಸ್ತಿರ್ತಾರೆ. ಅವ್ರಿಗೂ ಈಗ ಇಲ್ಲ ದಾರಿ ತಪ್ತಾನೆ ಅನ್ನೋ ಕಾರಣಕ್ಕೆ ಅವ್ರಿಗೆ ಸ್ವಲ್ಪ ಭಯ ಇತ್ತೇನೋ ಸ್ಟಾರ್ಟಿಂಗಲ್ಲಿ. ಇಲ್ಲ, ಆದರೆ ಸರಿಯಾದ ದಾರಿಲಿದ್ದಾನೆ ಅಂತ ಇವಾಗ ನಂಬಿಕೆ ಇದೆ ಅನ್ಕೊಂತೀನಿ.
ಯಾವಾಗ್ಲೂ ನಮ್ಮ ಪರಿಸರ ಇಂಪಾರ್ಟೆಂಟ್ ಆಗುತ್ತೆ. ನೀವು ಯು ಆರ್ ಆನ್ ದ ರೈಟ್ ಟ್ರ್ಯಾಕ್ ಆ್ಯಂಡ್ ರೈಟ್ ಹ್ಯಾಂಡ್ಸ್ ವಿತ್ ರೈಟ್ ಹ್ಯಾಂಡ್ಸು. ಸೊ ಹಂಗಾಗಿ ಈ ಸಿನಿಮಾ ಆದಮೇಲೆ ಬಹುಶಃ ಅಪ್ಪ ಅವ್ರಿಗೆ ಭಾಳ ಇಷ್ಟ ಆಗಿ ನೆಕ್ಸ್ಟ್ ಸಿನಿಮಾ ನಾನೇ ಪ್ರೊಡ್ಯೂಸ್ ಮಾಡ್ತೀನಿ ಮಾಡು ಮಗನೆ ಅನ್ನೋರು ಆಗ್ಬೋದೇನೋ, ಗೊತ್ತಿಲ್ಲ ನನಗೆ. ಅವ್ರ ಚಿತ್ರರಂಗದಿಂದ ದೂರ ಬಿಡಿ, ಅವರು ಸ್ವಲ್ಪ ಎಲೆ ಮರೆ ಕಾಯ್ತಾರೆ ಇರೋದಕ್ಕೆ ಆಸೆ ಪಡ್ತಾರೆ. ಅವ್ರು ನಿಮ್ಗೆ ನೋಡಿದ್ರೆ ಜಾಸ್ತಿ ಮಾಧ್ಯಮ ಮುಂದೆ ಎಲ್ಲೂ ಕಾಣಿಸ್ಕೊಳ್ಳಲ್ಲ. ಅವ್ರ ಪಾಡಿಗೆ ಅವ್ರಾಯ್ತು, ಅವ್ರ ಹಳ್ಳಿ ಆಯಿತು, ಅವ್ರ ಜನ ಆಯಿತು. ಅದು ಬಿಟ್ಟು ಅವ್ರು ಹೊರಗಡೆ ಜೀವನ ಬೆಂಗಳೂರಿಗೆ ಬರೋದು ಇಲ್ಲ, ಇಲ್ಲಿ ಜಾಸ್ತಿ ಸಂಪರ್ಕ ಇಟ್ಕೊಳ್ಳೋದು, ಒಡನಾಟ ಇಟ್ಕೊಳ್ಳೋದೆಲ್ಲ ಕಮ್ಮಿ. ನಮ್ಮ ಜೀವನ ಬೇರೆ, ಅವ್ರ ಜೀವನ ಬೇರೆ. ನಾನು ಆ್ಯಕ್ಚುಲಿ ಮನೆಯಲ್ಲಿ ಏನೋ ಸ್ವಲ್ಪ ವಿನಾಯಿತಿ ಸಿಗ್ತಾ ಅಂತ ಏನಕ್ಕೆ ಕೇಳಿದೆ ಅಂತಂದರೆ, ಜೈದ್ ಖಾನ್ ಬನಾರಸ್ ಸಿನಿಮಾ ಮಾಡಿದಾಗ ಅವ್ರ ಅಪ್ಪನೂ ಹಾಗೆ ಆ್ಯಕ್ಟಿಂಗ್ ಇಂಟ್ರೆಸ್ಟ್ ಇಲ್ಲ ಅಂತ ಮಗನ್ನ ಇಂಡಸ್ಟ್ರಿಗೆ ಬರೋಕ್ಕೆ ಅವ್ರಿಗೆ ಇಷ್ಟ ಇರಲಿಲ್ಲ ಅಂತ. ಸೊ ಅವ್ರು ಬನಾರಸ್ ಸಿನಿಮಾ ರಿಲೀಸ್ ಆಗಿ ಓಕೆ ಇವನಲ್ಲಿ ಏನೋ ಒಂದು ಟ್ಯಾಲೆಂಟ್ ಇದೆ, ಪರವಾಗಿಲ್ಲ, ಒಂದು 10 ಜನ ಗುರುತಿಸ್ತಾರೆ, ಆ ಥರದ್ದು ಒಂದು ಸಿನಿಮಾ ಮಾಡಿದ್ದಾನೆ ಅಂತಂದಾಗ ಈಗ ಕಲ್ಟ್ ಅಂತ ಒಂದು ಸಿನಿಮಾ ಬರ್ತಾ ಇದೆ. ಈಗ ಸ್ವಲ್ಪ ನಾರ್ಮಲ್ ಆಗಿದ್ದಾರಂತೆ. ಆ ಥರ ಹೋಗ್ತಾ ಹೋಗ್ತಾ ಇಟ್ಟಿಲ್ಲ. ಒಳ್ಳೆ ಕೆಲಸ ಮಾಡ್ತಿದ್ದೀವಿ ಅಂತ ತಂದೆ ತಾಯಿಗೆ ಅನ್ಸಿದ್ರೆ ಅವ್ರು ಬೆಂಬಲ ಕೊಟ್ಟೆ ಕೊಡ್ತಾರೆ. ಒಂದು ಎಷ್ಟು ದಿನ ಅಂತ ಸರ್, ತಂದೆ ತಾಯಿಗೆ ಮಕ್ಳಿಗೆ ಒಳ್ಳೇದಾಗಬೇಕು ಅಂತ ಅಷ್ಟೇ ಇರುತ್ತೆ, ಇನ್ನೇನಿಲ್ಲ. ಈ ಮಾರ್ಗದಲ್ಲಿ ಹೋದ್ರೆ ಇವ್ನು ತಪ್ಪಾಗ್ಬೋದು, ಈ ಮಾರ್ಗದಲ್ಲಿ ಹೋಗು ಅಂತ ಹೇಳ್ತಾರೆ. ಇಲ್ಲ ನಾನು ಇದೇ ಮಾರ್ಗದಲ್ಲಿ ಹೋಗಿ ಏನೋ ಒಳ್ಳೇದು ಮಾಡ್ತಿದ್ದೀನಿ ಅಂದಾಗ ಅವ್ರು ಖುಷಿನೇ ಪಡ್ತಾರೆ ಸರ್, ಖುಷಿನೇ ಪಡ್ತಾರೆ. ನಾವು ಅಷ್ಟು ದಿನ ತಾಳ್ಮೆಯಿಂದ ಕಾಯ್ಬೇಕಷ್ಟೇ. ನಾವು ಒಳ್ಳೆ ಕೆಲಸ ಮಾಡ್ತಿದ್ದೀವಿ ಅನ್ನೋದು ಅವ್ರು ಕಾಣೋವರೆಗೂ ನಾವು ಕಾಯ್ಬೇಕು ತಾಳ್ಮೆಯಿಂದ. ಅವ್ರು ಏನೇ ಅಂದ್ರೂ ಓಕೆ, ಅವ್ರ ಆಶೀರ್ವಾದ ಅಂದ್ಕೊಂಡು ಸುಮ್ಮನಾಗ್ಬೇಕು. ಸೂಪರ್. ಕೊನೆಯದಾಗಿ ಆಶಿಕಾ ಅವರೇ, ನಮ್ಮ ಕನ್ನಡ ಆಡಿಯನ್ಸ್ಗೆ ನಮ್ಮ ಗ್ಯಾರಂಟಿ ನ್ಯೂಸ್ ಥ್ರೂ ಏನು ಹೇಳಕ್ಕೆ ಬಯಸ್ತೀರಾ? ತುಂಬ ವರ್ಷಗಳಿಂದ ನನಗೆ ಯಾವಾಗ್ಲೂ ಪ್ರೀತಿ ತೋರಿಸ್ತಾ ನನ್ನ ಸಿನಿಮಾಗಳಿಗೆ ಯಾವತ್ತೂ ನಮ್ಮ ಕನ್ನಡದ ಹುಡುಗಿ ಅಂತ ಪ್ರೀತಿ ತೋರಿಸ್ತಾ ಬಂದಿದ್ದಾರೆ. ಸೊ ಇವಾಗ 1 ವರ್ಷದ ನಂತರ ಗತವೈಭವ ಸಿನಿಮಾ ಇದೇ 14ನೇ ತಾರೀಕು ನವೆಂಬರ್ ರಿಲೀಸ್ ಆಗ್ತಿದೆ. ಎಲ್ಲರೂ ಥಿಯೇಟರ್ಗೆ ಬಂದು ಸಿನಿಮಾನ ನೋಡಿ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂತೂ ಖಂಡಿತವಾಗ್ಲೂ ಗ್ಯಾರಂಟಿ ಕೊಡ್ತೀವಿ. ಗ್ಯಾರಂಟಿ ಕೊಡ್ತಿದ್ದೀರಾ? ಸೂಪರ್. ದುಷ್ಯಂತ್ ಅವರೇ, ನಮ್ಮ ಕನ್ನಡ ಪ್ರೇಕ್ಷಕರಿಗೆ ಗ್ಯಾರಂಟಿ ನ್ಯೂಸ್ನ ಎಲ್ಲ ವೀಕ್ಷಕರಿಗೂ ಹೇಳೋದು ಒಂದು ಮಾತೇನೆಂದರೆ, ಗತವೈಭವದಲ್ಲಿ ಒಂದು ಸಣ್ಣ ಮಗುವಿಂದ ಹಿಡಿದು ದೊಡ್ಡ ವಯಸ್ಸಾದವ್ರವರೆಗೂ ಎಲ್ಲರಿಗೂ ನೋಡೋದಕ್ಕೆ ಏನೋ ಒಂದಿದೆ. ಒಂದು ಕಡೆ ಸನಾತನ ಧರ್ಮದ ಅಂಶಗಳು ಮತ್ತು ವೈವಿಧ್ಯಮಯವಾದ ಪಾತ್ರಗಳು, ಇದೆಲ್ಲದೂ ಬಹುಶಃ ಯಾವ ಕಥೆಗಳನ್ನ ಬಹಳಷ್ಟು ಜನ ಕೇಳಿ ಬೆಳೆದಿರ್ತಾರೋ ಅದನ್ನು ತೆರೆ ಮೇಲೆ ನೋಡುವಂಥ ಒಂದು ಅವಕಾಶ ಬಹುಶಃ ಭಾರತೀಯ ಚಿತ್ರರಂಗದಲ್ಲೇ ಯಾವ ದೇವಲೋಕನ ಗತವೈಭವದಲ್ಲಿ ತೋರಿಸ್ದಂಗೆ, ಸಮುದ್ರ ಮಂಥನನ ಗತವೈಭವದಲ್ಲಿ ತೋರಿಸ್ದಂಗೆ ತೋರಿಸಿಲ್ಲ. ನಮ್ಮ ಕನ್ನಡ ಚಿತ್ರ ಆ ಮಟ್ಟಕ್ಕೆ ಇವತ್ತು ಆಗಿದೆ. ಈ ಥರ ಚಿತ್ರಗಳನ್ನ, ಒಂದು ವಿಭಿನ್ನವಾದಂಥ ಪ್ರಯತ್ನ ಮಾಡಿರುವಂಥ ಚಿತ್ರಗಳನ್ನ, ಒಂದು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿರುವಂಥ ಚಿತ್ರಗಳನ್ನ ಖಂಡಿತವಾಗ್ಲೂ ಕನ್ನಡ ಜನ ಬೆಂಬಲಿಸ್ತಾರೆ, ಆಶೀರ್ವಾದ ಮಾಡ್ತಾರೆ ಅನ್ನೋ ನಂಬಿಕೆ ನನಗಿದೆ. ಇದರ ಜೊತೆಗೆ ಸಿಂಪಲ್ ಸುನಿ ಸರ್ ಅವರ ಸಿಗ್ನೇಚರ್ ಕಾಮಿಡಿ, ತಮಾಷೆ, ತರಲೆ, ಕಾಲೆಳೆಯೋದು, ಇದೆಲ್ಲದೂ ಇದೆ. ಅದರ ಜೊತೆಗೆ ಒಂದು ಮನ ಮುಟ್ಟುವಂಥ, ಮನ ಕಲ್ಕುವಂಥ ನಿಷ್ಕಲ್ಮಶವಾದ ಪ್ರೀತಿ, ಲವ್ ಸ್ಟೋರಿ ಎಲ್ಲ ಇದೆ. ಸೊ ಎಲ್ಲ ವಯಸ್ಸಿನವರು, ನಾನು ಹೇಳ್ದಂಗೆ 2-3 ವರ್ಷದ ಮಕ್ಕಳಿಂದ ಹಿಡಿದು ವಯಸ್ಸಾದವ್ರವರೆಗೂ ಎಲ್ಲರಿಗೂ ಕೂಡ ಗತವೈಭವದಲ್ಲಿ ಏನೋ ಒಂದಿದೆ. ನೀವೆಲ್ಲ ಈಗ ಆಲ್ರೆಡಿ ವರ್ಣಮಾಲೆ ಹಾಡು ಬಿಡುಗಡೆ ಆಗಿದೆ, ಟೀಸರ್ ಬಿಡುಗಡೆ ಆಗಿದೆ, ಶಿಪ್ ಹಾಡು ಬಿಡುಗಡೆ ಆಗಿದೆ, ಈಗ ಟ್ರೈಲರ್ ಬರ್ತಾ ಇದೆ. ನೋಡಿ, ಇದರಲ್ಲಿ ಏನೋ ಪ್ರಾಮಾಣಿಕತೆ ಇದೆ ಅನಿಸಿದ್ರೆ ನವೆಂಬರ್ 14 ಗತವೈಭವ ಬಿಡುಗಡೆ ಆಗ್ತಿದೆ. ಅದು ಗ್ಯಾರಂಟಿಯಾಗಿ ನೀವು ಬರಬೇಕು ಚಿತ್ರರಂಗ ನೋಡು. ಥ್ಯಾಂಕ್ ಯು ಸೋ ಮಚ್. ಸಾಕಷ್ಟು ವಿಚಾರಗಳನ್ನ ಶೇರ್ ಮಾಡ್ಕೊಂಡ್ವಿ. ನನಗೆ ಅನಿಸ್ತಾ ಇದೆ, ಸ್ಯಾಂಪಲ್ಸ್ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ, ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅಂತ ನಾವು ಹೇಳ್ತೀವಲ್ಲ ಹಂಗೆ. ಸೊ ತುಂಬ ಪ್ರಾಮಿಸಿಂಗ್ ಕಂಟೆಂಟು, ಹಾನೆಸ್ಟ್ ಎಫರ್ಟ್ಸ್ ಎಲ್ಲವೂ ಕಾಣಿಸ್ತಾ ಇದೆ. ಸೊ ಇಬ್ಬರಿಗೂ ಜಾಸ್ತಿ ಒಳ್ಳೆಯದಾಗಲಿ, ಸಿನಿಮಾ ದೊಡ್ಡ ಸಕ್ಸಸ್ ಆಗಲಿ ಅಂತ ಆಶಿಸ್ತೀನಿ. ಒಳ್ಳೆಯದಾಗಲಿ. ವೆಲ್ಕಮ್ ಟು ಕನ್ನಡ ಇಂಡಸ್ಟ್ರಿ ಒನ್ಸ್ ಅಗೇನ್. ಥ್ಯಾಂಕ್ ಯು ಆಶಿಕಾ, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಮುಂಬರುವ ತಮಿಳು, ತೆಲುಗು ಸಿನಿಮಾಗಳೆಲ್ಲ ದೊಡ್ಡ ಮಟ್ಟಕ್ಕೆ ಸಕ್ಸಸ್ ಆಗಲಿ. ನಾನು ನೀವು ಬಯಸ್ದಂಗೆ ಮಲಯಾಳಮು, ಹಿಂದಿಗೂ ಹೋಗಿ ನಮ್ಮ ಕನ್ನಡದ ಬಾವುಟವನ್ನು ಆರಿಸುವಂಥ ಕಾರ್ಯಗಳು ನಿಮ್ಮ ಲೈಫಲ್ಲಿ ಮುಂದೆ ಬರಲಿ ಅಂತ. ಎಸ್ ವೀಕ್ಷಕರೇ, ನೋಡಿದ್ರಲ್ಲ, ಇದಾಗಿತ್ತು ಗತವೈಭವ ಚಿತ್ರದ ನಾಯಕ ನಟ ದುಷ್ಯಂತ್ ಮತ್ತು ನಾಯಕ ನಟಿ ಆಶಿಕಾ ರಂಗನಾಥ್ ಅವರ ಮನದಾಳದ ಮಾತುಗಳು. ನವಂಬರ್ ಅಂದಿದ ತಕ್ಷಣ ನಮಗೆ ಕನ್ನಡ ರಾಜ್ಯೋತ್ಸವ ನೆನಪಾಗುತ್ತೆ. ಅಂತರ ರಾಜ್ಯೋತ್ಸವಕ್ಕೆ ಸ್ವಚ್ಛ ಕನ್ನಡದ ಅಚ್ಚ ಕನ್ನಡ ಸಿನಿಮಾ ಬರ್ತಾ ಇದೆ. ಸೊ ಮಿಸ್ ಮಾಡದೆ ನಿಮ್ಮ ನಿಯರೆಸ್ಟ್ ಥಿಯೇಟರ್ಗಳಲ್ಲಿ ಹೋಗಿ ನೋಡಿ. ಪೈರಸಿಗೆ ಎನ್ಕರೇಜ್ ಮಾಡಬೇಡಿ, ಕನ್ನಡ ಸಿನಿಮಾಗಳನ್ನು ಥಿಯೇಟ್ರಲ್ಲೇ ನೋಡ್ತಾ ಎನ್ಕರೇಜ್ ಮಾಡಿ ಅಂತ ಹೇಳ್ತಾ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ನಾನು ನಿಮ್ಮ ಬೀರ್ಗನಹಳ್ಳಿ ಲಕ್ಷ್ಮೀನಾರಾಯಣ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.